ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ಲಲಿತಾ ಸಹಸ್ರನಾಮದ 8ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಳೀಭೂತ ತಪನೋಡುಪ ಮಂಡಲ. ಇಲ್ಲಿ ಕದಂಬ ಮಂಜರಿ ಅವಳು ಏನು ಹೂ ಮುಡ್ಕೊಂಡಿದ್ದಾಳೆ ಅಂದರೆ ಕದಂಬ ಪತ್ರಪುಷ್ಪಗಳಿಂದ ಅದು ಹೇಗಿದೆ ಆ ಕದಂಬ ವೃಕ್ಷ ಅಂತಂದರೆ, ಆ ಕದಂಬ ವೃಕ್ಷದ ಹೂಗಳಿದೆಯಲ್ಲ ಅದು ಗೊಂಚಲಾಗಿ ತುಂಬ ಒಂಥರ ಗೋಲ್ಡನ್ ಕಲರ್ ಉಂಡೆ ಇದ್ದಂಗಿರುತ್ತೆ. ಅದು ಆ ರೀತಿಯ ಪುಷ್ಪಗಳ ಗೊಂಚಲಿನಿಂದ ಸಂಪನ್ನವಾಗಿರ್ತಕ್ಕಂತಹ ಕರ್ಣಾಭರಣಗಳಿಂದ ಶೋಭಿಸ್ತಾ ಇದ್ದಾಳೆ ಅಂತ. ಕದಂಬ ಪುಷ್ಪ ಮತ್ತು ಪತ್ರೆಗಳ ಮಂಜರಿ ಅಂದರೆ ಆ ಗೊಂಚಲಿದೆಯಲ್ಲ ಅದರಿಂದ ಅವಳಿಗೆ ಶೋಭಾಯಮಾನವಾಗಿರ್ತಕ್ಕಂಥವಳು. ಇಲ್ಲಿ ಕದಂಬ ಅಂತಕ್ಕಂಥದ್ದು ಒಂದು ಮರ. ಅದು ನಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ಮರ ಅದು. ಇದರ ಪತ್ರೆಗಳು ಹೇಗಿದೆ ಅಂತ ಇರುತ್ತೆ ಅಂದರೆ ಗೊಂಚಲು ಥರ ಇರುತ್ತೆ. ಹೇಗಿರುತ್ತೆ ಅಷ್ಟು ಘಮ್ ಅಂತ ಸುಗಂಧವಾಗಿರುತ್ತೆ. ಅದು ಪರಿಮಳವನ್ನು ಹೊಂದಿರತಕ್ಕಂತಹ ಒಂದು ಹೂವಿದು. ಒಂದು ಏನು ಗೋಲ್ಡನ್ ನಾ ಹೇಳಿದಲ್ಲ ಕಿತ್ತಳೆ ವರ್ಣದ ಹೂಗಳನ್ನು ಬಿಡ್ತಕ್ಕಂಥದ್ದು. ಆ ಹೂಗಳು ತುಂಬ ಪರಿಮಳವಾಗಿರುತ್ತೆ. ಇದರಿಂದ ಅತ್ತರು ಮತ್ತು ಈ ಪರಿಮಳ ದ್ರವ್ಯಗಳನ್ನು ತಯಾರಿಸ್ತಾರೆ ಇದನ್ನು. ಆ ರೀತಿ ಕದಂಬ ವೃಕ್ಷದಂತೆ ವಿಸ್ತಾರವಾಗಿ ಹರಡಿರುವ ಆಕಾಶದಿಂದ ಹೊರಹೊಮ್ಮುವ ಶಬ್ದವನ್ನು, ಸೂಕ್ಷ್ಮವಾದ ಶಬ್ದವನ್ನು ಗ್ರಹಿಸುವ ಶ್ರವಣ ಸಾಧನೆಗಳೇ ಕಿವಿಗಳು. ಅರ್ಥ ಆಯ್ತಲ್ವಾ? ಆ ಮನೋಹರವಾದ ಕಿವಿಗಳು ಅಂದರೆ ಸುಂದರವಾದದ್ದು. ಇದು ಶಕ್ತಿಯ ಅಭಿವ್ಯಕ್ತಿ, ಇದನ್ನೇ ಸೌಂದರ್ಯ. ಇಲ್ಲಿ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ಅನ್ಬೇಕಾದ್ರೆ ಆ ಮಹಾಮಾತೆ ತನ್ನ ಜಡೆಯಲ್ಲಿ ಅಂದವಾಗಿ ಮೂಡಿರ್ತಕ್ಕಂತಹ ಕದಂಬ ಹೂವಿನ ಮಾಲೆ ಆಕೆಯ ಕಿವಿಗಳ ಹಿಂದಿನಿಂದ ಕಂಡೂ ಕಾಣದಂತೆ ಇಣಕಿ ನೋಡ್ತಾ ಇರುತ್ತವಂತೆ. ಅವಳಿಗೆ ತುಂಬ ಇಷ್ಟ ಕದಂಬ ಪುಷ್ಪಗಳು. ಕದಂಬ ವನವಾಸಿನಿ ಅಂತಲೇ ಕರೀತಾರೆ ಅವಳನ್ನು. ಮಲ್ಲಿಗೆ, ಜಾಜಿ, ಸಂಪಿಗೆ, ಮರುಗ, ದವನ, ಕನಕಾಂಬ್ರ ಈ ರೀತಿಯ ಬಗೆಯ ಹೂಗಳನ್ನು ಸುವಾಸನೆಯುಕ್ತ ಎಲೆಗಳ ಜೊತೆ ಸೇರಿಸಿ ಈ ಕದಂಬ ಮಾಲೆಯನ್ನು ಹಾಕಿ ಕಟ್ಟಿ ಆ ಹೂವು ಎಲೆಗಳಿರ್ತಕ್ಕಂಥ ಸುವಾಸನೆ ಕೇಶರಾಶಿಗೆ ಸುಗಂಧವನ್ನು ನೀಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೂ ಪರಿಮಳವನ್ನು ಹಂಚಿಕೊಡ್ತಕ್ಕಂಥದ್ದು ಈ ಕದಂಬ ಹೂವು. ಸಾಧಾರಣವಾದ ಸ್ತ್ರೀಯರು ಆ ಬಗೆಯ ಮಾಲೆಯನ್ನು ಮೂಡಿದರೆ ಸುಲಭವಾಗಿ ಅವರ ತಲೆಗಳಲ್ಲಿ ಸೇರಬಹುದಾಗಿರ್ತಕ್ಕಂತಹ ಏನಾದರೂ ಈ ಹೇನುಗೀನು ಇದ್ದರೆ ಅವೆಲ್ಲ ಹೊಟ್ಟೋಗ್ಬಿಡುತ್ತಂತೆ. ಹೂ ಮುಡಿಯೋಗ ರೀಸನ್ನೇ ಅದು. ಅದಕ್ಕೋಸ್ಕರ ಹೂ ಮುಡ್ಕೋಬೇಕು ಅನ್ನೋದು. ಆದ್ದರಿಂದೇ ಸ್ತ್ರೀಯರನ್ನು ಮಲ್ಲಿಗೆ, ಜಾಜಿ, ಮರುಗ, ದವನ ಸಂಪಿಗೆ, ತಾಳೆ ಹೂವು ಇತ್ಯಾದಿಗಳಿಂದ ಅವರು ತಮ್ಮ ಕೇಶವನ್ನು ಅಲಂಕರಿಸ್ಕೊಳ್ಬೇಕು ಅಂತ ಹಿರಿಯರು ಹೇಳ್ತಾರೆ. ಇವತ್ತಿನ ದಿವಸ ಹೂ ಮುಡಿಯೋ ಒಂದು ಕಾನ್ಸೆಪ್ಟೇ ಹೊಟ್ಟೋಗ್ಬಿಟ್ಟಿದೆ. ಸೌಂದರ್ಯದ ವೃದ್ಧಿ, ಕೇಶರಾಶಿಯ ಪೋಷಣೆ ಎರಡೂ ಕೂಡ ಲಾಭವಾಗಿರ್ತಕ್ಕಂಥದ್ದು. ಅದಕ್ಕೆ ಆಯಾ ಋತುಗಳಲ್ಲಿ ಬಿಡ್ತಕ್ಕಂಥ ಹೂಗಳನ್ನು ನಾವು ಮುಡಿಬೇಕು ಅಂತಕ್ಕಂಥದ್ದು ಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಇನ್ನು ಜಗನ್ಮಾತೆಯ ಕರ್ಣಾಭರಣಗಳು ಏನು ತಾಟಂಕಗಳು, ದೊಡ್ಡದಾಗಿರ್ತಕ್ಕಂತಹ ಓಲೆಗಳು. ತಾಟಂಕ ಅಂತಂದರೆ ಚಿನ್ನದ ಕೆತ್ತನೆಯಲ್ಲಿ ಕೋನಗಳಾಗಿ ರೂಪು ತಳೆದ ಆ ತಾಟಂಕಗಳು ಸ್ವಯಂ ಸೂರ್ಯ ಚಂದ್ರರೇ ಇದ್ದ ಹಾಗೆ. ಆ ತಾಯಿಯ ಕರ್ಣಗಳಿಗೆ ಆಭರಣಗಳಾಗಿ ಶೋಭಿಸ್ತಿದ್ದಾರೇನೋ ಸೂರ್ಯಚಂದ್ರರು ಅನ್ನೋ ಹಾಗೆ ಫಳ 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 ಅಂತ ಹೊಳಿತಾ ಇವೆ. ಆ ರೀತಿ ಅವಳು ಕಿವಿಗೆ ಓಲೆಯನ್ನು ಹಾಕ್ಕೊಂಡಿದ್ದಾಳೆ. ಭಾಗವತದಲ್ಲಿ ವಾಮನ ಮೂರ್ತಿ ತ್ರಿವಿಕ್ರಮನಾಗಿ ವಿರಾಟ್ ರೂಪವನ್ನು ಪ್ರದರ್ಶಿಸ್ತಿರ್ಬೇಕಾದ್ರೆ ಸೂರ್ಯ ಚಂದ್ರರು ಆತನಿಗೆ ಮೊದಲು ಶಿರೋಭೂಷಣಗಳಾಗಿ, ಆಮೇಲೆ ಕರ್ಣಕುಂಡಲಗಳಾಗಿ, ಭುಜಕೀರ್ತಿಗಳಾಗಿ, ಕಟಿಸೂತ್ರಗಳಾಗಿ ಮಾರ್ಪಟ್ಟು ಕೊನೆಗೆ ಪಾದಗಳ ಅಂದುಗೆಗಳಾಗಿ ನೆಲೆಸಿದರು ಅಂತಕ್ಕಂತಹ ಅದ್ಭುತವಾದ ವರ್ಣನೆ ಬರುತ್ತೆ.
ಸರಿಸುಮಾರು ಅಂಥದೇ ವರ್ಣನೆ ಈ ಅಮ್ಮನವರ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ತಿಳಿಸಿದ್ದಾರೆ. ಆಕೆಯ ಶಿರಸ್ಸು ಸತ್ಯಲೋಕದಲ್ಲಿ, ಆಕಾಶ ಆಕೆಯ ಕೇಶಪಾಶ, ಅದಕ್ಕೆ ಅವಳನ್ನ ವ್ಯೋಮಕೇಶ ಅಂತ ಕರೆಯೋದು. ಅವಳನ್ನು ಸೂರ್ಯ ಚಂದ್ರರೇ, ಗ್ರಹ ನಕ್ಷತ್ರಗಳೇ ಆಕೆಯ ಮುಖದಲ್ಲಿನ ಕಣ್ಣುಗಳು. ಕರ್ಣಾಭರಣವಾಗಿ ಊಹಿಸಿಕೊಳ್ಳುವ ಮಹಾದ್ಭುತ ನಾಮ ತಾಟಂಕ ಯುಗಳೀಭೂತ ತಪನೋಡುಪಮಂಡಲ. ಈ ರೂಪವನ್ನು ನಾವು ನಮ್ಮ ಹೃದಯಾಕಾಶದಲ್ಲಿ ಭಾವನೆ ಮಾಡಿಕೊಳ್ಬೇಕು. ಅವಳನ್ನು, ಅಮ್ಮನವರನ್ನು ಆ ರೀತಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಇನ್ನು ಸರ್ವ ವಿಶ್ವಸಾಕ್ಷಿ, ಕರ್ಮಸಾಕ್ಷಿಯಾದ ಸೂರ್ಯ ಭಗವಂತನು, ಮನಸ್ಸಿಗೂ ಜಲಕ್ಕೂ ಸಂಕೇತವಾದ ಚಂದ್ರನು, ಸೃಷ್ಟಿ ಸ್ಥಿತಿ ಗತಿಗಳ ಬಗ್ಗೆ ಜಗನ್ಮಾತೆಗೆ ಇಬ್ಬರೂ ಆಗಿಂದಾಗೆ ನಿವೇದಿಸ್ತಾ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅನ್ನೋ ಅರ್ಥವನ್ನು ಈ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಳೀಭೂತ ತಪನೋಡುಪಮಂಡಲ ಅಂತಕ್ಕಂಥದ್ದು ಶ್ಲೋಕ ನಮಗೆ ಕೊಡುತ್ತೆ. ಶ್ರೀ ಲಲಿತಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿರಸ್ತು.